ಸೆಲೆಬ್ರಿಟಿಗಳು ಯಾವುದೇ ಉದ್ಘಾಟನೆ ಅಥವಾ ಇವೆಂಟ್ಗಳಿಗೆ ಹೋದರೂ ಅಲ್ಲಿ ಅವರಿಗೆ ಪ್ರಶ್ನೆ ಕೇಳೋದು ಸರ್ವೇ ಸಾಮಾನ್ಯ. ಇತ್ತೀಚೆಗೆ ಸೀರೆ ಸುಗ್ಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಬಿಗ್ ಬಾಸ್ ಖ್ಯಾತಿಯ ರಕ್ಷಿತಾ ಶೆಟ್ಟಿ ಅವರಿಗೆ ಗಿಲ್ಲಿ ಬಗ್ಗೆ ಪ್ರಶ್ನೆ ಕೇಳಲಾಗಿದೆ. ಈ ಪ್ರಶ್ನೆಗೆ ರಕ್ಷಿತಾ ಶೆಟ್ಟಿ ಕಿಡಿಕಾರಿದ್ದಾರೆ. ಸೋಷಿಯಲ್ ಮೀಡಿಯಾ ಸ್ಟಾರ್ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ರನ್ನರ್ ಅಪ್ ಕ್ವಾಟ್ಲೆ ಕಿಚನ್ ಖ್ಯಾತಿಯ ರಕ್ಷಿತಾ ಶೆಟ್ಟಿ ಯಾವುದೇ ವಿಚಾರವನ್ನಾದರೂ ಮುಚ್ಚುಮರೆ ಇಲ್ಲದೆ ನೇರವಾಗಿ ಮಾತಾಡುವ ಸ್ವಭಾವದವರು. ಇತ್ತೀಚೆಗೆ ಸೀರೆ ಸುಗ್ಗಿ ಅಂತ ಒಂದು ಕಾರ್ಯಕ್ರಮದ ಪ್ರಮೋಷನ್ಗೆ ಬಂದಿದ್ದ ರಕ್ಷಿತಾ ಶೆಟ್ಟಿ ಅವರಿಗೆ ಯೂಟ್ಯೂಬರ್ಗಳಿಂದ ಗಿಲ್ಲಿ ಬಗ್ಗೆ ಪ್ರಶ್ನೆ ಎದುರಾಗಿದೆ. ತಾವು ಹೋಗಿದ್ದ ಇವೆಂಟ್ಗೆ ಗಿಲ್ಲಿ ನಟನಿಗೂ ಸಂಬಂಧವೇ ಇಲ್ಲದೆ ಇರೋ ಪ್ರಶ್ನೆಗೆ ರಕ್ಷಿತಾ ಕಿಡಿಕಾರಿದ್ದಾರೆ. ಸೀರೆ ಅಂಗಡಿಯ ಪ್ರಮೋಷನ್ಗೆ ಬಂದಿದ್ದ ರಕ್ಷಿತಾ ಶೆಟ್ಟಿ ಅವರ ಬಳಿ ಯೂಟ್ಯೂಬರ್ಗಳು ಬಿಗ್ ಬಾಸ್ನಲ್ಲಿ ಅವರ ಸಹ ಸ್ಪರ್ಧಿಯಾಗಿದ್ದ ಗಿಲ್ಲಿ ನಟ ಅವರ ಹೊಸ ಸಿನಿಮಾ ಘೋಷಣೆ ಆಗಿರುವ ಕುರಿತು ಪ್ರಶ್ನೆಗಳನ್ನು ಕೇಳೋಕೆ ಪ್ರಾರಂಭ ಮಾಡ್ತಾರೆ. ಗಿಲ್ಲಿ ನಟ ಅವರ ಹೊಸ ಸಿನಿಮಾ ಅನೌನ್ಸ್ ಆಗಿದೆ, ನೀವು ಅದನ್ನು ನೋಡಿದ್ರಾ, ಅವರಿಗೆ ವಿಶ್ ಮಾಡಿದ್ರಾ ಅಂತ ಯೂಟ್ಯೂಬರ್ಗಳು ಸತತವಾಗಿ ಪ್ರಶ್ನೆ ಮಾಡ್ತಾರೆ. ಈ ಪ್ರಶ್ನೆಗಳಿಗೆ ನನಗೆ ಅರ್ಥ ಆಗುವುದಿಲ್ಲ, ನಾನು ಗಿಲ್ಲಿ ಪ್ರಮೋಷನ್ಗೆ ಬಂದಿದ್ದಾನಾ ಅಥವಾ ಸೀರೆ ಅಂಗಡಿ ಪ್ರಮೋಷನ್ಗೆ ಬಂದಿದ್ದೀನಾ ಅಂತ ಎಂದು ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಆದರೂ ಗೆಳೆಯನಿಗೆ ಶುಭ ಹಾರೈಸೋಕೆ ರಕ್ಷಿತಾ ಶೆಟ್ಟಿ ಮರೆತಿಲ್ಲ. ಮುಂದುವರೆದು ಮಾತನಾಡಿದ ಅವರು, ಹೌದು, ಅವರ ಸಿನಿಮಾ ಬಗ್ಗೆ ನನಗೆ ಐಡಿಯಾ ಇದೆ, ಅವರು ಒಂದು ಹೊಸ ಸಿನಿಮಾ ಮಾಡ್ತಾ ಇದ್ದಾರೆ, ಅವರಿಗೆ ಆಲ್ ದಿ ಬೆಸ್ಟ್, ಎಲ್ಲವೂ ಒಳ್ಳೆಯದಾಗಲಿ ಅಂತ ಹಾರೈಸಿ ಮಾತನ್ನ ಮುಗಿಸಿದ್ದಾರೆ. ರಿಯಾಲಿಟಿ ಶೋ ಬಿಗ್ ಬಾಸ್ ದಿನಗಳಲ್ಲಿ ಗಿಲ್ಲಿ ನಟ ಹಾಗೂ ರಕ್ಷಿತಾ ಶೆಟ್ಟಿ ಅವರ ನಡುವಿನ ಸ್ನೇಹ ಸಖತ್ ಸೌಂಡ್ ಮಾಡಿತ್ತು. ಇಬ್ಬರು ಬಿಗ್ ಬಾಸ್ ಮನೆಯಲ್ಲಿ ಅತ್ಯಂತ ಕ್ಲೋಸ್ ಫ್ರೆಂಡ್ಸ್ ಆಗಿ ಗುರುತಿಸಿಕೊಂಡಿದ್ರು. ಆದರೆ ಬಿಗ್ ಬಾಸ್ ಮುಗಿದು ಹೊರಬಂದ ಬಳಿಕ ಪ್ರತಿಯೊಬ್ಬರು ತಮ್ಮ ತಮ್ಮ ವೃತ್ತಿ ಜೀವನ ಹಾಗೂ ವೈಯಕ್ತಿಕ ಜೀವನದಲ್ಲಿ ಬ್ಯುಸಿಯಾಗಿದ್ದಾರೆ. ಗಿಲ್ಲಿ ಅವರು ಸ್ಯಾಂಡಲ್ವುಡ್ನಲ್ಲಿ ನಟನಾಗಿ ಪ್ರಮುಖ ಹೆಜ್ಜೆ ಇಡ್ತಾ ಇದ್ದು ಪಳಾರ್ ಸಿನಿಮಾದಲ್ಲಿ ಬ್ಯುಸಿಯಾಗಿದ್ದಾರೆ. ರಕ್ಷಿತಾ ಶೆಟ್ಟಿ ಪ್ರಸ್ತುತ ಕ್ವಾಟ್ಲೆ ಕಿಚನ್ ಶೋನಲ್ಲಿ ಭಾಗವಹಿಸ್ತಾ ಇರುವ ಅವರು ತಮ್ಮ ಯೂಟ್ಯೂಬ್ ವ್ಲಾಗ್ಸ್, ಸೋಷಿಯಲ್ ಮೀಡಿಯಾ ಕಂಟೆಂಟ್ ಹಾಗೂ ವಿವಿಧ ಬ್ರ್ಯಾಂಡ್ ಇವೆಂಟ್ಗಳ ಮತ್ತು ಪ್ರಮೋಷನ್ಗಳಲ್ಲಿ ಬ್ಯುಸಿಯಾಗಿದ್ದಾರೆ. ಈ ನಡುವೆ ಗಿಲ್ಲಿ ಅವರ ಬಗ್ಗೆ ಕೇಳಿದ ಪ್ರಶ್ನೆಗೆ ಮೊದಲು ಅಸಮಾಧಾನಗೊಂಡರು, ನಂತರ ಕೂಲ್ ಆಗಿ ರಕ್ಷಿತಾ ಶೆಟ್ಟಿ ಉತ್ತರಿಸಿದ್ದಾರೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಾಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ NCIB ಚಾನಲ್ ಅನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.